ಸರ್, ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಏನು, ಇವತ್ತು ದೇಶದ ತುಂಬ ಒಂದು ಚರ್ಚೆ ಆಗ್ತಾ ಇದೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ, ನಾರಿ ಶಕ್ತಿ ಮಹಿಳಾ ಮೀಸಲಾತಿ ಅಥವಾ ವಿಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಮತ್ತು ಡಿಲಿಮಿಟೇಷನ್ ಬಗ್ಗೆ, ಕ್ಷೇತ್ರ ಮರು ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ, ಇದ್ರ ಬಗ್ಗೆ ದೇಶದ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವಾಗ ಕೇಂದ್ರದಲ್ಲಿ ಒಂದು ಸ್ಪೆಷಲ್ ಸೆಷನ್ ಕರೆದಿದ್ದಾರೆ. 3 ದಿನ ಏಪ್ರಿಲ್ ಅಲ್ಲಿ ಸ್ಪೆಷಲ್ ಸೆಷನ್ ಕರೆದಿದ್ದಾರೆ. 2029 ಲೋಕಸಭಾ ಎಲೆಕ್ಷನ್ ನಲ್ಲಿ ಜಾರಿ ಬರುವಂತೆ ಮಹಿಳಾ ಮೀಸಲಾತಿನ ಜಾರಿ ಬರಿಸಬೇಕಂತ ಒಂದು ಸ್ಪೆಷಲ್ ರಿಸರ್ವೇಶನ್ ಸೆಷನ್ ಕಾಲ್ ಮಾಡಿದ್ದಾರೆ. ಈಗ ಅದಕ್ಕೆ ಸೋನಿಯಾ ಗಾಂಧಿ ಅವರು, ಕಾಂಗ್ರೆಸ್ ಪಕ್ಷದ ಏನು ಸುಪ್ರೀಂ ಲೀಡರ್ ಇದ್ದಾರೆ, ಅವರು ಕೂಡ ಅಪೋಸ್ ಮಾಡಿದ್ದಾರೆ. ಸೊ ನಿಮ್ಮ ಮೂಲಕ ನಮ್ಮ ದಾವಣಗೆರೆಯ ಮಾನ್ಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರ ನಿಲುವೇನು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಅವರು ಕೂಡ ಒಬ್ಬ ಮಹಿಳೆಯಾಗಿ ಈ ಒಂದು ಸ್ಪೆಷಲ್ ಸೆಷನ್ ನಲ್ಲಿ ಏನೋ ಒಂದು ಮಹಿಳಾ ಮೀಸಲಾತಿ ಅಧಿನಿಯಮ ತರಬೇಕಂತಿದ್ದಾರೆ. ಅದನ್ನ ಅವ್ರು ಸಪೋರ್ಟ್ ಮಾಡ್ತಾರ ಅಥವಾ ವಿರೋಧ ಮಾಡ್ತಾರ ಅಂತಂದು ನಿಮ್ಮ ಮೂಲಕ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಡಿಲಿಮಿಟೇಷನ್ ಎಕ್ಸರ್ಸೈಸ್, ಇದೇನು ಮಹಿಳಾ ಮೀಸಲಾತಿ 2023 ಎಲ್ಲ ಬೇಡ ಪೇಪರ್, ಆರ್ಟಿಕಲ್ 334A ಅನ್ನೋದನ್ನ ಇನ್ಸರ್ಟ್ ಮಾಡಿ ಸೆನ್ಸಸ್ ಆದ್ಮೇಲೆ, ಡಿಲಿಮಿಟೇಷನ್ ಆದ್ಮೇಲೆ ಈ ಒಂದು ಮಹಿಳಾ ಮೀಸಲಾತಿನ ಜಾರಿ ತರಬೇಕಂತಂದು ಕೇಂದ್ರ ಸರ್ಕಾರ ಒಂದು ಮಸೂದೆ ಜಾರಿ ಮಾಡಿತ್ತು. ವಿಮೆನ್ ರಿಸರ್ವೇಶನ್ ಬಿಲ್ 106ನೇ ಅಮೆಂಡ್ಮೆಂಟ್ 2023. ಇವಾಗ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ 543 ಏನ್ ಸೀಟ್ ಇದಾವೆ ಎಕ್ಸಿಸ್ಟಿಂಗು, ಅದ್ರೊಳಗೇನೆ 1/3 ಅಂದ್ರೆ 33% ರಿಸರ್ವೇಶನ್ ಕೊಡಬೇಕು ಅಂತಂದು. ಕೇಂದ್ರ ಸರ್ಕಾರದ ನಿಲುವೇನಿದೆ, ಈಗ ಒಂದು ಡಿಲಿಮಿಟೇಷನ್ ಆಕ್ಟ್ ಪಾಸ್ ಮಾಡಿ, ಡಿಲಿಮಿಟೇಷನ್ ಆಕ್ಟ್ 2026, ಈಗಿರುವ ಎಕ್ಸಿಸ್ಟಿಂಗ್ 543 ಸೀಟುಗಳನ್ನ 850ಕ್ಕೆ ಏರಿಸಬೇಕು. 850ಕ್ಕೆ ಏರಿಸಿ ಅದರಲ್ಲಿ 33% ವಿಮೆನ್ ರಿಸರ್ವೇಶನ್ ಅಂತ. ಈಗ 543ರಲ್ಲಿ ನಾವು ಏನಾದ್ರು ರಿಸರ್ವೇಶನ್ ಕೊಡ್ತೀವಿ ಅಂದ್ರೆ 180 ಮಹಿಳಾ ಕ್ಷೇತ್ರಗಳು ಕ್ರಿಯೇಟ್ ಆಗ್ತವೆ. 543ರಲ್ಲಿ 180 ಅಂದ್ರೆ 180, ಈಗ 15% ರಿಸರ್ವೇಶನ್ ಇದೆ, ಅಂದ್ರೆ 15% ರೆಪ್ರೆಸೆಂಟೇಷನ್ ಇದೆ ಮಹಿಳೆಯರಿಗೆ ಪಾರ್ಲಿಮೆಂಟ್ ಅಲ್ಲಿ, ಅದು 33% ಹೋಗುತ್ತೆ. ಈಗ ಅಷ್ಟು ಜನ ಮೇಲ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ, ಇವಾಗ ಅದು 180 ಹೋಯ್ತು ಅಂತಂದ್ರೆ ಅಷ್ಟು ಕ್ಷೇತ್ರದಲ್ಲಿ ನಾವು ಬಿಟ್ಕೊಡ್ಬೇಕಾಗ್ತದೆ. 543ರಲ್ಲಿ 180 ಆಯ್ತು ಅಂತಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ, ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ, ಈಗ ಮೇಲ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಮೇಲ್ ಕ್ಷೇತ್ರಗಳು ಏನಿದಾವೆ ಅದು ಕಳ್ಕೊಳ್ಳೋದು ಬೇಡ ಅಂತಂದು 580ಕ್ಕೆ ಸೀಟ್ ಏರಿಸಿ ಅದರಲ್ಲಿ ಸುಮಾರು ಒಂದು 270ರಿಂದ 280 ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕಂತ. ನಮ್ಮ ಸ್ವಾಭಿಮಾನಿ ಬಳಗದ ಪ್ರಕಾರ ಇದು ಬಹಳ ಸೂಕ್ತವಾದ ಒಂದು ಮಿಡಲ್ ಪಾತ್ ಅಂತಂದು. ಇಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೂ ಅನ್ಯಾಯ ಆಗಲ್ಲ. ಹಾಗೇನೆ ಎಕ್ಸಿಸ್ಟಿಂಗ್ ಸುಮಾರು ಒಂದು 543 ಏನು ಕ್ಷೇತ್ರ ಇದಾವೆ ಅವು ಕೂಡ ಡಿಸ್ಟರ್ಬ್ ಆಗೋದಿಲ್ಲ ಅಂತಂದು. ಈಗ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನೀವು ಡಿಲಿಮಿಟೇಷನ್ ಮಾಡಿ ಆದ್ಮೇಲೆ ನೀವು ವಿಮೆನ್ ರಿಸರ್ವೇಶನ್ ಮಾಡಬೇಡಿ ಅಂತಂದು ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ ನಮಗೆ ವಿಮೆನ್ ರಿಸರ್ವೇಶನ್ ಈಗ ಬೇಡ ಅಂತಂದು. ಇದರಲ್ಲಿ ಪೊಲಿಟಿಕಲ್ ರೀಸನ್ ಇದೆ. ಪೊಲಿಟಿಕಲ್ ಕಾರಣ ಏನು ಅಂತಂದ್ರೆ, ಈ ಒಂದು ರಿಸರ್ವೇಶನ್ ಏನಾದ್ರು ಜಾರಿ ಆಯ್ತು ಅಂತಂದ್ರೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತ. ಬಿಜೆಪಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಬಿಜೆಪಿ ಒಂದು ಕೆಡರ್ ಬೇಸ್ಡ್ ಪಾರ್ಟಿ. ಅದು ಕ್ಷೇತ್ರ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದರದೇ ಆದ ಒಂದು ಕೆಡರ್ ಇದೆ, ವಿಮೆನ್ ಸಪೋರ್ಟರ್ ಜಾಸ್ತಿ ಇದೆ. ಅಷ್ಟೂ ಸೀಟ್ಗಳನ್ನ ಇದು ಮೆಜಾರಿಟಿ ಗೆದ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಎರಡನೇದು, ಈ ಸೆನ್ಸಸ್ ಇದೇನು ಆಕ್ಟಿವ್ ಈಗ ನಡೀತಾ ಇದೆ, ಸೆನ್ಸಸ್ ಇವತ್ತಿಂದ ಶುರು ಆಗ್ತದೆ, ಅದು 2027ಕ್ಕೆ ಮುಗೀತದೆ. 2021 ಸೆನ್ಸಸ್ ಡೇಟಾ ಮೇಲೆ ನಾವು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಈಗ ನಾವು ಅದನ್ನ ವೇಟ್ ಮಾಡ್ಕೊಂತ ಕೂತ್ರೆ ಡಿಲೇ ಆಗ್ತದೆ. 2011 ಎಕ್ಸಿಸ್ಟಿಂಗ್ ಡೇಟಾ, ಈಗ ಏನು ಡಿಲಿಮಿಟೇಷನ್ ಎಲ್ಲ ಕ್ಷೇತ್ರ ವಿಂಗಡಣೆ ಆಗಿದೆ ದೇಶದಲ್ಲಿ, ಅದು 1971 ಸೆನ್ಸಸ್ ಬೇಸಿಸ್ ಮೇಲೆ ಇರುವಂತದ್ದು. ಇವ್ರು ಹೇಳ್ತಾ ಇರೋಂಥದ್ದು 2011 ಅಪ್ಡೇಟೆಡ್ ಸೆನ್ಸಸ್ ಮೇಲೆ ಮಾಡ್ತೀವಿ ಅಂತಂದು. ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ 2023ರಲ್ಲಿ ಮಹಿಳಾ ರಿಸರ್ವೇಶನ್ ಬಿಲ್ ಬಂದಾಗ ಆರ್ಟಿಕಲ್ 334 ಏನಲ್ಲಿ 2 ಕಂಡೀಷನ್ ಇತ್ತು.
ಒಂದು ವಿಮೆನ್ ರಿಸರ್ವೇಶನ್ ಸೆನ್ಸಸ್ ಆದ್ಮೇಲೆ, ಹೊಸ ಸೆನ್ಸಸ್ ಆದ್ಮೇಲೆ, ಎರಡನೇದು ಡಿಲಿಮಿಟೇಷನ್ ಆದ್ಮೇಲೆ ಮಾಡ್ಬೇಕಂತ ಇತ್ತು. ಅದು ಆ ಬಿಲ್ ಏನಾಗಿತ್ತು, ಯಾವುದೇ ಒಂದು ವಿರೋಧ ಇಲ್ದಂಗೆ ಆ ಬಿಲ್ಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿತ್ತು. ಇವಾಗ ಇವ್ರು ಮತ್ತೆ ಅದನ್ನ ಕೆದಕ್ಬಿಟ್ಟು ನೀವು ವಿಮೆನ್ ರಿಸರ್ವೇಶನ್ ಪಾಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವಾಗ ಒಪ್ಕೊಂಡರು, ಇವಾಗ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದು ಇಟ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ರೀಸನ್ ಅಂತ. ಆಮೇಲೆ ಇವತ್ತು ಬಹಳ ಮುಖ್ಯ ಉದ್ದೇಶ ಯಾಕೆ ನಾವು ಇಲ್ಲಿ ಸೇರ್ಕೊಂಡಿದೀವಿ ಅಂತಂದ್ರೆ, ನಮ್ಮ ಸ್ವಾಭಿಮಾನಿ ಬಳಗದಿಂದ ಈ ವಿಮೆನ್ ರಿಸರ್ವೇಶನ್ ಬಿಲ್ ಏನೋ ಪಾಸ್ ಆಗುತ್ತೆ, ಯಾಕಂದ್ರೆ ಬಿಜೆಪಿ ಸರ್ಕಾರಕ್ಕೆ ಮೆಜಾರಿಟಿ ಇದೆ. ಬಟ್ ಅದ್ರಲ್ಲಿ ಒಂದು ಕಂಡೀಷನ್ ಹಾಕ್ಬೇಕು ಅಂತ. ಈಗ ಯಾರು ಎಕ್ಸಿಸ್ಟಿಂಗ್ ಮೇಲ್ MLA ಇದ್ದಾರೆ, MP ಇದ್ದಾರೆ, ಆಲ್ರೆಡಿ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ತಗೊಂಡಿದ್ದಾರೆ, ಲೆಜಿಸ್ಲೇಚರ್ ಇರ್ಬೋದು, MP ಇರ್ಬೋದು, ದಯವಿಟ್ಟು ಅವರ ರಕ್ತ ಸಂಬಂಧಿಗಳಿಗೆ, ಅವರು ಹೆಂಡತಿಯರಾಗಿರ್ಬೋದು, ಅವರ ಹೆಣ್ಣು ಮಗಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅವರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತಂದು ಇದರಲ್ಲಿ ಒಂದು ತಿದ್ದುಪಡಿ ತರಬೇಕು ಅಂತ. ಏನು ಆರ್ಟಿಕಲ್ ಐ ಥಿಂಕ್ 334 ಏನಲ್ಲಿ 334B ಸಮಥಿಂಗ್ ಹೊಸದಾಗಿ ಇನ್ಸರ್ಟ್ ಮಾಡಿ ಈ ರೀತಿ ಅದು ಮನಸ್ಸು ಮಾಡಿದ್ರೆ, ಅಂದ್ರೆ ಪೊಲಿಟಿಕಲ್ ವಿಲ್ ಇತ್ತು ಅಂತಂದ್ರೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಡೇಂಜರ್ ಏನಾಗುತ್ತೆ, ನಾಳೆ 280 ಮಹಿಳಾ ಸೀಟ್ ಹೊಸದಾಗಿ ಕ್ರಿಯೇಟ್ ಆಯ್ತು ಅಂತಂದ್ರೆ ಮೆಜಾರಿಟಿ 90% ಎಕ್ಸಿಸ್ಟಿಂಗ್ MP MLA ಯಾರು ಇರ್ತಾರಲ್ಲ ಅವರ ಹೆಣ್ಮಕ್ಳು, ಅವ್ರ ಮನೇಲಿರೋ ಹೆಣ್ಮಕ್ಳು ಪಾಲಾಗ್ತಾರೆ. ಹೊರಗೆ ಯಾರೋ ಸಾಮರ್ಥ್ಯ ಇರುವಂತ, ಪ್ರತಿಭೆ ಇರುವಂತ ಮಹಿಳೆಯರು ಇರ್ತಾರೆ, ಅವರಿಗೆ ಪೊಲಿಟಿಕಲ್ ಎಂಪವರ್ಮೆಂಟ್ ಆಗಲ್ಲ, ಮೇಲ್ ಬರಕ್ಕಾಗಲ್ಲ. ಇದನ್ನ ಪಂಚಾಯತಿ ವ್ಯವಸ್ಥೆನ ನಾವು ನೋಡಿದೀವಿ. ಪ್ರತಿ ಸರ್ಪಂಚ್ ಅಂತಂದು, ಅಂದ್ರೆ ಮಹಿಳೆ ಅಧ್ಯಕ್ಷ ಇದ್ರು ಕೂಡ ಬಂದು ಕೂರಂತದ್ದು ಗಂಡ, ಆ ರೀತಿ ಇರ್ತದೆ. ಇದು ವಿಧಾನಸಭೆನಲ್ಲಿ ಅಥವಾ ಲೋಕಸಭೆನಲ್ಲಿ ಇದು ಕೂಡ ಬರುವಂತ ಡೇಂಜರ್, ಅದು ಇದ್ದಿದ್ದೆ ಹಾಗೆ ಆಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಎರಡನೇದು 1/3 SC ST, SCಗೆ 100 ಸೀಟ್ ಇದಾವೆ ಅಂತಂದ್ರೆ ಅದರಲ್ಲಿ 1/3 ವಿಮೆನ್ ರಿಸರ್ವೇಶನ್ ಇತ್ತು, STಗೂ ಇದೆ. ಬಟ್ OBCಗೆ ಇನ್ಕ್ಲೂಡ್ ಮಾಡಿಲ್ಲ. OBCಗೆ ಇವಾಗ ಯಾವುದೇ ರೀತಿಯಾದಂತ ರಿಸರ್ವೇಶನ್ ಇಲ್ಲ, ಇಲ್ಲಿ ಲೆಜಿಸ್ಲೇಚರ್ ಅದು ಬರಬೇಕು ಅಂತಂದು ನಾವು ಮಾತಾಡಿದ್ದೀವಿ. ಬಟ್ ಈ ಒಂದು ಏನು ವಿಮೆನ್ ರಿಸರ್ವೇಶನ್ ಇದೆ, ಮಹಿಳಾ ಮೀಸಲಾತಿ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಏನಿದೆ, ಅದರ ಮೂಲಕ OBCಗೂ ಕೂಡ ಒಂದು ರಿಸರ್ವೇಶನ್ ಪ್ರಪೋರ್ಷನೇಟ್ ಟು ಪಾಪ್ಯುಲೇಷನ್ ಅದನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ಬೇಕನ್ನೋದು ನಮ್ಮ ಈ ಒಂದು ಪ್ರೆಸ್ ಮೀಟ್ ನ ಮೂಲಕ ಒಂದು ಬೇಡಿಕೆ ಇಡ್ತೀವಿ. ಇದು ಬಹಳ ಐತಿಹಾಸಿಕವಾದಂತ ಒಂದು ಘಟ್ಟ ನಮ್ಮ ಭಾರತ ದೇಶದ ರಾಜಕಾರಣದಲ್ಲಿ. ಈಗ ಕೇವಲ ಒಂದು 50ರಿಂದ 55 ಅಥವಾ 60, ಎಕ್ಸಾಕ್ಟ್ಲಿ ನಂಬರ್ ಗೊತ್ತಿಲ್ಲ, ಅಷ್ಟು ಮಾತ್ರ MP ಇರುವಂಥದ್ದು ಮಹಿಳೆಯರು. ಇದು ಜಾಸ್ತಿ ಆದಾಗ ಒಂದು ಏನು ಸಮಾನತೆ ಅಂತ ಹೇಳ್ತೀವಿ ಅದು ಸಾಧ್ಯ ಆಗ್ತದೆ. ಅಂಡ್ ಈ ಡಿಲಿಮಿಟೇಷನ್ ಏನಿದೆಯಲ್ಲ ಅದು ಕೂಡ ಬೇಗ ಆಗ್ಬೇಕು ಅನ್ನೋದು. ಇವಾಗ ನಾನು ಕೂಡ ಒಬ್ಬ MP ಆಕಾಂಕ್ಷಿಯಾಗಿದ್ದೆ, ನಾವು ಕೂಡ ಒಂದು ಹೊಸ ಕ್ಷೇತ್ರ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ಆಮೇಲೆ ಇದ್ರ ಮೂಲಕ ಇನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ, ದಾವಣಗೆರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಹಿಂದುಳಿದ ಕ್ಷೇತ್ರ ಅಂತಂದ್ಬಿಟ್ಟು, ಸಾಧ್ಯವಾದ್ರೆ ದಾವಣಗೆರೆ MP ಕ್ಷೇತ್ರ ಮಹಿಳಾ ಏನಾದ್ರು ಆಯ್ತು ಅಂತಂದ್ರೆ ಅದನ್ನ OBCಗೆ ಮೀಸಲಿಡಿ ಅಂತಂದು ಹೇಳೋದಕ್ಕೂ ಕೂಡ ನಾವು ಬಯಸ್ತೀವಿ. ಮುಂದಿನ ದಿನಗಳಲ್ಲಿ ಹಂಗಾಯ್ತು ಅಂದ್ರೆ ಅದನ್ನ 2029ಕ್ಕೆ ಬರುವಂತದ್ದು. ಅದಾದ್ರೆ ಒಂದು ರಾಜಕೀಯ ಹಿನ್ನೆಲೆ ಇಲ್ದಿರೋ ಹೊರಗಿನವರಿಗೆ ಒಂದು ಸಿಗುವಂತ ಒಂದು ಅವಕಾಶ ಕೂಡ ಇರುತ್ತದೆ ಅಂತಂದ್ಬಿಟ್ಟು. ಅಂಡ್ ಈ ಡಿಲಿಮಿಟೇಷನ್ ಅಲ್ಲಿ ಆರ್ಟಿಕಲ್ 81 ಅಮೆಂಡ್ಮೆಂಟ್ ಮಾಡ್ಬೇಕಾಗ್ತದೆ. ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ, 1 person 1 vote 1 ವ್ಯಾಲ್ಯೂ ಅಂತಂದು, ಅಂದ್ರೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಈಕ್ವಲ್ ಪಾಪ್ಯುಲೇಷನ್ ಇರಬೇಕು ಅಂತಂದು. ಈಗ ಸದರ್ನ್ ಸ್ಟೇಟ್ಸ್ ಒಂದು ಕನ್ಸರ್ನ್ ಇದೆ, ದಕ್ಷಿಣ ರಾಜ್ಯಗಳದ್ದು ಒಂದು ಕನ್ಸರ್ನ್ ಇದೆ. ನಮ್ದು ಪಾಪ್ಯುಲೇಷನ್ ಕಡಿಮೆ ಆಗಿದೆ, ಹಿಂದಿ ಭಾಷೆ ಮಾತಾಡುವ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಈ ಒಂದು ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ನಮ್ಮ ಸೀಟ್ಗಳು ಕಡಿಮೆ ಆಗ್ತವೆ ಅಂತಂದು ಒಂದು ಆತಂಕ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಇದನ್ನ 850ಕ್ಕೆ ಇನ್ಕ್ರೀಸ್ ಮಾಡಿ ಆರ್ಟಿಕಲ್ 81 ನಲ್ಲಿ 2A ಅಂತಂದು ಒಂದು ಪ್ರಾವಿಷನ್ ಹಾಕ್ಬಿಟ್ಟು ಈ ಪಾಪ್ಯುಲೇಷನ್ ಕ್ರೈಟೀರಿಯಾ ಏನಿದೆಯಲ್ಲ ಅದನ್ನ ಸ್ವಲ್ಪ ಡೈಲ್ಯೂಟ್ ಮಾಡ್ತಾ ಇದೆ. ಅಂದ್ರೆ ಕೆಲವೊಂದ್ ಕಡೆ ಕಡಿಮೆ ಪಾಪ್ಯುಲೇಷನ್ ಇದ್ರೂ ಕೂಡ ನಾವು ಒಂದು ಸೀಟನ್ನ ಜಾಸ್ತಿ ಮಾಡಬಹುದು ಅಂತ. ಸೊ ದಟ್ ಕರ್ನಾಟಕ 28 ಇರೋದು 42 ಆಗ್ಬೇಕಂತ ಇದೆ. ಈಗ ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ ಏನಾಗ್ತದೆ, ಇವಾಗ ಬಿಹಾರದ 9% ಪಾಪ್ಯುಲೇಷನ್ ಇದೆ, ಕರ್ನಾಟಕದ 5% ಇದೆ, 7 ಇದ್ದದ್ದು 5 ಆಗಿದೆ, ಬಿಹಾರ 7 ಇದ್ದದ್ದು 9 ಆಗಿದೆ. ಅವ್ರಿಗೆ ಸೀಟ್ ಜಾಸ್ತಿ ಆಗುತ್ತೆ, ನಮಗೆ ಸೀಟ್ ಕಡಿಮೆ ಆಗುತ್ತೆ ಅಂತ ಆತಂಕ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಇವ್ರು ಅಮೆಂಡ್ಮೆಂಟ್ ಮಾಡಿ ಈ ತರ ಮಾಡ್ಬೇಕಂತಿದ್ರೆ. ಹಂಗಾಗಿ ಕಾಂಗ್ರೆಸ್ನ ಖರ್ಗೆ ಅವ್ರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅವರ ವಕ್ತಾರರು ಇರ್ಬೋದು, ಏನು ಒಂದು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ದೇಶದ ತುಂಬಾ ಮಾಧ್ಯಮಗಳ ಮೂಲಕ.
ನನ್ನ ಅನಿಸಿಕೆ ಪ್ರಕಾರ ಅದು ಇನ್ವ್ಯಾಲಿಡ್ ಅಂತಂದು. ಇದೇನೋ ಈ ರೀತಿ ಒಂದು ಮಸೂದೆ ತರಬೇಕಂತಿದ್ದಾರೆ, ಅದಕ್ಕೆ ಎಲ್ಲಾ ಪಕ್ಷಗಳು ಒಮ್ಮತವಾಗಿ ಬೆಂಬಲ ಸೂಚಿಸಿದ್ದಲ್ಲಿ ದೇಶದಲ್ಲಿರುವ ಮಹಿಳೆಯರಿಗೆ ಆಮೇಲೆ ಹೆಚ್ಚಿನ ಆಕಾಂಕ್ಷಿಗಳಿಗೆ ಇದು ಅನುಕೂಲ ಆಗುತ್ತೆ ಅಂತಂದು ನನ್ನ ಒಂದು ಅಭಿಪ್ರಾಯ. ಸರ್ ಇದ್ರ ಬಗ್ಗೆ ಅದೇ ಇದು ನೋಡೋಣ, ಈ 3 ದಿನ ಹೆಂಗಾಗುತ್ತೆ ಅಂತಂದು. 3 ದಿನ ಏನ್ ಡಿಬೇಟ್ ಆಗುತ್ತೆ, ಆಪೋಸ್ ಆಗುತ್ತೆ ಅನ್ನೋದ್ರ ಮೇಲೆ ಆಮೇಲೆ ನಮ್ಮ ಸ್ವಾಭಿಮಾನಿ ಬಳಗದ ಮೂಲಕ ಸ್ಟೂಡೆಂಟ್ಸ್ಗಳ ಜೊತೆಗೆ ಆಮೇಲೆ ಮಹಿಳೆಯರ ಜೊತೆಗೆ ಸಂವಾದ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ದಾವಣಗೆರೆಯಿಂದ ಶುರು ಮಾಡೋಣ ಅಂತ. ಸಾಧ್ಯ ಆಗುತ್ತೆ ಸರ್ ನೀವು ಹೇಳ್ತಾ ಇರೋದು? ಯಾವುದು? ಅಲ್ಲ, ಒಂದು ಡಿಬೇಟ್ ಶುರು ಆಗ್ಬೇಕು, ಅದನ್ನ ಸಾಧ್ಯ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಉದ್ದೇಶ ಸಾಧ್ಯ ಆಗ್ಬೇಕು. ಈಗ ನಾವು ಪ್ರಜೆಗಳು ಕೇಳಿಲ್ಲ, ಮಾಧ್ಯಮಗಳು ಒತ್ತಡ ಹಾಕಲ್ಲ ಅಂತಂದಾಗ, ಫಾರ್ ಎಕ್ಸಾಂಪಲ್ ಯಾವ್ದೋ ಅಕ್ಕಪಕ್ಕ ಕ್ಷೇತ್ರಗಳು ಮಹಿಳೆಗೆ ಅಂತ ಮೀಸಲಾತಿ ಅಂತ 1/3 ಅಂತಂದಾಗ ಆಬ್ವಿಯಸ್ಲಿ ಯಾರು ಹೇಳಿದ್ರು ಹೊಸಬ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತಾರ ಇವರು. ಈಗ ದಾವಣಗೆರೆ ದಕ್ಷಿಣ ಚುನಾವಣೆಯಲ್ಲಿ ಏನಾಗಿದೆ ಅಂತ ನೋಡಿದೀವಿ. ನೀವ್ ಎಷ್ಟಾದ್ರೂ ಒತ್ತಡ ಹಾಕಿ, ಎಷ್ಟಾದ್ರೂ ಫೈಟ್ ಮಾಡಿ, ಒಂದು ಕುಟುಂಬದವರು ನಮಗೆ ಬೇಕು ಅಂತ ಒಂದು ಟಿಕೆಟ್ ತರುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಈ ಒಂದು ಅಮೆಂಡ್ಮೆಂಟ್ ಇತ್ತು ಅಂತಂದ್ರೆ ಐ ಥಿಂಕ್ ಮಹಿಳೆಯರ ಅನುಕೂಲ ಆಗುತ್ತೆ ಅಂತ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ, ಅದು ಕೆಲವೊಂದು ಕುಟುಂಬಗಳ ಹಿಡಿತದಲ್ಲಿ ಬಂದ್ಬಿಟ್ಟಿದೆ. ಪಕ್ಷದ ಹಿಡಿತದ ಕುಟುಂಬಗಳಿಲ್ಲ, ಕುಟುಂಬದ ಹಿಡಿತದಲ್ಲಿ ಪಕ್ಷ ಆಗಿದೆ. ಅವ್ರ ಲಾಜಿಕ್ ಏನಪ್ಪಾ ಅಂತಂದ್ರೆ, ಈ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ರೆ ಅವ್ರ ಹತ್ರ ದುಡ್ಡಿದೆ, ಫೇಸ್ ವ್ಯಾಲ್ಯೂ ಇದೆ, ನಾವು ಗೆದ್ಕೊಂಡ್ ಬರ್ತೀವಿ ಅಂತ. ಅದು ತಾತ್ಕಾಲಿಕ. ಅದು ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ, ಇವತ್ತು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಘಟನೆಗಳು ನಡೀತಾ ಇದಾವೆ, ಬಹಳ ದುರದೃಷ್ಟಕರ ಅಂತಂದ್ರೆ. ನಜೀರ್ ಅಹಮದ್ ಅವ್ರ ಫೋರ್ಸ್ಫುಲಿ ಅವ್ರದ್ದು ರೆಸಿಗ್ನೇಷನ್ ತಗೊಂಡಿದ್ದಾರೆ ನಿನ್ನೆ ಒಂದು ಇದರಲ್ಲಿ. ಸೊ ಮುಸ್ಲಿಂ ಲೀಡರ್ಸ್ ಇರ್ಬೋದು ಅಥವಾ ಹಿಂದ ಲೀಡರ್ಸ್ ಇರ್ಬೋದು, ಇವರೆಲ್ಲ ಡಿಸ್ಪೆನ್ಸಬಲ್, ಅಂದ್ರೆ ನಾವು ಯಾವಾಗ ಬೇಕಿದ್ರು ಬಿಸಾಕ್ಬೋದು. ಈಗ ಜಮೀರ್ ಅಹಮದ್ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಅಂದಾಗ ಕೊಟ್ಟು ಹೋಗು ಅಂತಂದ್ರು. SS ಮಲ್ಲಿಕಾರ್ಜುನ್ ಅವ್ರು ಕೊಡ್ತೀನಿ ಅಂತಂದಾಗ ಇಲ್ಲಪ್ಪ ಕೊಡ್ಬೇಡ, ನಿನ್ ಮಗಂಗೆ ಟಿಕೆಟ್ ಕೊಡ್ತೀವಿ ಅಂತಂದು ಟಿಕೆಟ್ ಕೊಟ್ರು. ಇದು ಯಾವ ರೀತಿ ಸಾಮಾಜಿಕ ನ್ಯಾಯ ಇದು? ಅದು ಬದಲಾಗಬೇಕು ಅನ್ನೋದಾದ್ರೆ ನಾವೆಲ್ಲ ಮಾತಾಡ್ಬೇಕು, ಹೋರಾಟ ಮಾಡ್ಬೇಕು. ಈ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಅದನ್ನೇ ಮಾಡಿದೀವಿ. ನೋಡೋಣ ಮೇ 4ನೇ ತಾರೀಕು ರಿಸಲ್ಟ್ ಏನಾಗುತ್ತೆ ಅಲ್ಲ, ಏನಾಗುತ್ತೆ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದೀವಿ, ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. ನಿಮಗೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ರೇಣುಕಾಚಾರ್ಯ ಅವರು ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು. ನಾವು ಪಕ್ಷದಲ್ಲಿಲ್ಲ. ಅವರು ಒಂದು ಒಪಿನಿಯನ್ ಏನಿದೆ, ಅಭಿಪ್ರಾಯ ಇದೆ, ಅದು ಅವರೇನು ದೃಷ್ಟಿಕೋನ ಇದೆ, ಅದು ವೈಯಕ್ತಿಕವಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಏನ್ ಹೇಳ್ಬೇಕಂತಂದು ಅವರು ನಿಮ್ಮ ಮುಂದೆ ಎಲ್ಲ ಮೀಡಿಯಾ ಮುಂದೆ ಹೇಳಿದ್ದಾರೆ. ಈಗ ನಾನು ಅಂತ ಬಂದಾಗ ಫಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನ್ ಮುಗಿದಾದ್ಮೇಲಿಂದ ನೀವು ಇದೇ ರೂಮಲ್ಲಿ ಕುತ್ಕೊಂಡು ನೀವು ಹಲವಾರು ಸರಿ ಪ್ರಶ್ನೆ ಕೇಳಿದಿರಿ, ಯಾವ ಕ್ಷೇತ್ರ ಅಂತಂದು. ನಾನು ಯಾವತ್ತೂ ಕೂಡ ಹೇಳ್ತಾ ಬಂದಿದ್ದೆ, ಫಸ್ಟ್ 4 ಹೇಳ್ತಾ ಇದ್ದೆ. ಉತ್ತರ ಇದೆ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ ಅಂತ. ಅದಾದ್ಮೇಲೆ ನಾನು ಪ್ರತಿ ಸಾರಿ ಹೇಳ್ತಾ ಬಂದಿರೋಂಥದ್ದು ಉತ್ತರ ಮತ್ತು ಹೊನ್ನಾಳಿ ಅಂತ. ಎಲ್ಲೂ ಕೂಡ ನಾವು ಬದಲಾಯಿಸಿಲ್ಲ ಇದನ್ನ. ಅವತ್ತಿಂದ ಇವತ್ತಿನವರೆಗೂ ಹೇಳ್ಕೊಂತ ಬರ್ತಾ ಇದ್ದೀನಿ. ಹೇಳೋದಕ್ಕೆ ಇಷ್ಟೇ ಹೇಳೋದು, ಕಾಲ ಉತ್ತರ ಕೊಡ್ತದೆ ಅಂತ. ಅದಕ್ಕೆ ಕಾಲ ಉತ್ತರ ಕೊಡ್ತದೆ. ಟೈಮ್ ಐತಲ್ಲ ಅದಕ್ಕೆ. ಕಾಲ ಉತ್ತರ ಕೊಡ್ತದೆ. ಹೊರ ಜಿಲ್ಲೆಯ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರು ಇರ್ಬೋದು ಅಲ್ವಾ? ಹೊರ ಜಿಲ್ಲೆ ಅಂತ ಅಲ್ಲ, ಇವು ಡಿಬೇಟ್ಗಳು ಸರ್. ಇವಾಗ ಯಾವುದೇ ಕ್ಷೇತ್ರ ಪಕ್ಕ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ನಾವೇನಪ್ಪ ಅಂದ್ರೆ
ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸ್ವಾಭಿಮಾನಿ ಬಳಗದ ಸಂಘಟನೆ ಕಡೆ ಗಮನ ಕೊಡ್ತೀವಿ. ಅವ್ರಿಗೆ ಅನ್ಸಿದ್ರೆ ಇಲ್ಲ ಈ ವ್ಯಕ್ತಿ ಕರ್ಕೊಂಡ್ರೆ ಸೂಕ್ತ, ನನಗೆ ಅನ್ಸುತ್ತೆ ಎಲ್ಲಾದ್ರೂ ಒಂದ್ ಕಡೆ ಕೊಡ್ತಾರೆ ಅಂತ. ಅದಕ್ಕೆ ಮೊನ್ನೆ ದಕ್ಷಿಣದಲ್ಲಿ, ಉತ್ತರ ಲೋಕಸಭಾದಲ್ಲಿ ಈಗ ಪಕ್ಷದ ಬಾವುಟ ಹಿಡ್ದಂಗೆ ನನ್ನ ಹೆಸರು ಹೋಗಿತ್ತಲ್ಲ ಮೊನ್ನೆ. ಅವ್ರ ಹೋಗಿತ್ತಾ ಇಲ್ಲ ಸರ್? ಅದು ಬಹಳ ಉದಾಹರಣೆ ಇದೆ. ಇಲ್ಲ ಒಗ್ಗಟ್ಟಾಗಿದ್ದ ಅವಾಗ ಅವರು. ಅಲ್ಲ ಅದೆಲ್ಲ ಕ್ಷೇತ್ರಕ್ಕೆ ಒಳ್ಳೇದಾಯ್ತಲ್ಲ, ಬಿಜೆಪಿ ಗೆಲ್ತಾ ಇದೆ. ಸೊ ಎಲ್ಲರಿಗೂ ಅವಕಾಶ ಸಿಗ್ತದೆ, ಯಾರು ಅವಕಾಶ ವಂಚಿತರಾಗಲ್ಲ. ನಮ್ಮ ಸ್ವಾಭಿಮಾನಿ ಬಳಗ ಏನಂದ್ರೆ ಅವಕಾಶ ವಂಚಿತರಿಗೆ ಅವಕಾಶ ಅಂತಾನೆ ನಮ್ಮ ಸ್ಲೋಗನ್ ಇರೋದು. ನಾವ್ ಯಾರ ತಟ್ಟೆಯಿಂದನೂ ಕಸ್ಕೊಳ್ಳಲ್ಲ ಸರ್. ಹುಡುಕ್ತೀರಿ ನೀವು ಎಲ್ಲದಿರಿ ಅಂತಂದ್ರೆ ನೀವು ಸೊ ಒಟ್ಟು ಒಳ್ಳೇದಾಗತ್ತೆ ಸರ್. ದಾವಣಗೆರೆಗೆ ಒಳ್ಳೇದಾಗತ್ತೆ. ನಾವು ಒಳ್ಳೆ ತಂಡದಿಂದ ಕೆಲಸ ಮಾಡ್ತೀವಿ. ಎಲ್ಲಿ ಹೋದ್ರೂ ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ಇದೆ ಸರ್, ಅದು ಸಿಗೋ ಚಾನ್ಸ್ ಇದೆ. 28ಕ್ಕೆ 29ಕ್ಕೆ ಲೋಕಸಭಾ ನೋಡೋಣ. ಈ ಡಿಲಿಮಿಟೇಷನ್ ಆಗುತ್ತೆ, ಹೊಸ ಕ್ಷೇತ್ರ ಆಗ್ಬೋದು, ಇದು ಮಹಿಳಾ ಮೀಸಲಾತಿ ಆಗ್ಬೋದು. ನಮ್ಗೆ ಇನ್ನೂ ಏನು ಕ್ಲಾರಿಟಿ ಇಲ್ವಲ್ಲ. ಆ ಸಂದರ್ಭ ಬಂದ ಇನ್ನೇನು ವಾರಕ್ಕೊಂದು ಮಾಡೋಣ ಅಂತಿದ್ದೀವಿ ಪ್ರೆಸ್ ಮೀಟ್. ಒಂದೊಂದು ವಿಚಾರ ಎತ್ಕೊಂಡ್ಬಿಟ್ಟು ಮಾಡೋಣ ಅಂತಿದ್ದೀವಿ. ಇನ್ನು ಬಹಳ ಇದೆ ಡಿಸ್ಕಸ್ ಮಾಡೋಂಥದ್ದು ಸರ್. ಅದು ಅನುಕೂಲಕರ ವಾತಾವರಣ ಮೂಡಿ ಬಂದಾಗ ಮುಂದಿನ ದಿನಗಳಲ್ಲಿ ಇಲ್ಲ ಅನುಕೂಲಕರ ವಾತಾವರಣ. ಸರ್ ಅದಕ್ಕೆ ಬೇಕಾದಂತ ಡಿಸ್ಕಷನ್ಸ್ ತೆರೆ ಮೇಲೆಲ್ಲ ನಡೀತಾ ಇದಾವೆ ಏನಂತಂದ್ಬಿಟ್ಟು. ಸೊ ಈಗ ಸೂಕ್ತ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡ್ತೀವಿ. ಅವ್ರಿಗೆ ಸಿಗ್ಲಿ ಸರ್, ಅವ್ರಿಗೆ ಸಿಕ್ಕರೆ ಅವ್ರಿಗೆ ದುಡಿತೀವಿ. ನಾವು ಪ್ರಾಮಾಣಿಕ ದುಡಿತೀವಿ. ಮೊನ್ನೆ ಹೆಂಗೆ ದಕ್ಷಿಣದಲ್ಲಿ ಯಾರಿಗೆ ಸಿಕ್ತಂಗೆ ದುಡಿತೀವಲ್ಲ, ಈಗ ಹೊನ್ನಾಳಿನಲ್ಲಿ ರೇಣುಕಾಚಾರ್ಯ ಅವರು ಸಿಕ್ತಂದ್ರೆ ಅವ್ರ ಪರವಾಗಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ. ಉತ್ತರದಲ್ಲಿ ಲೋಕಿಕೆರೆ ನಾಗರಾಜ್ ಅವರು ಸಿಕ್ತಂದ್ರೆ ಅವ್ರ ಪರವಾಗಿ ಹೋಗಿ ಪ್ರಚಾರ ಮಾಡ್ತೀನಿ. ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ನೋಡೋಣ. ಅಲ್ಲ ಅದು ಆಕ್ಚುಲಿ ಒಂದು ರಿಕ್ವೈರ್ಮೆಂಟ್ ಇದೆ. ಸ್ಕೂಲ್ ಆಫ್ ಪೊಲಿಟಿಕ್ಸ್ ಅಂತನೋ, ಪೊಲಿಟಿಕಲ್ ಸ್ಕೂಲ್ ಅಂತಂದು ಹೇಳಕ್ಕಾಗಲ್ಲ. ಅದು ಒಂದು ಆಪ್ಷನ್ ಹುಟ್ಟಬಹುದು ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು ಸರ್.